ಡಿನ್ನರ್ ಮೀಟಿಂಗ್ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ನಯನಾ ಮೋಟಮ್ಮ. ಡಿಕೆ ಸಿಎಂ ಆಗಬೇಕೆಂದು ಚರ್ಚೆ ಆಗಿರೋದು ನಿಜ. ಎಲ್ಲಾ ಎಂಎಲ್ಎಗಳು ಕೂಡ ಸೇರಿದ್ವಿ, ರಾಜಕೀಯ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳ್ಬಿಟ್ಟು ನಯನಾ ಮೋಟಮ್ಮ ನಡೆದಂತಹ ವಿಚಾರಗಳ ಬಗ್ಗೆ ಗುಟ್ಟನ್ನ ರಟ್ಟು ಮಾಡಿದ್ದಾರೆ. ಹೈಕಮಾಂಡ್ ಬಗ್ಗೆ ಏನು ಕೂಡ ಚರ್ಚೆ ಆಗಿಲ್ಲ, ಎಲ್ಲಾ ಎಂಎಲ್ಎಗಳು ಸೇರಿದ್ವಿ, ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದು ನಿಜ ಅಂತ ಹೇಳ್ತಿದ್ದಾರೆ. ಗೊಂದಲ ಇತ್ಯರ್ಥ ಆಗಲಿ ಅನ್ನೋದು ನಮ್ಮ ಆಶಯ ಅಷ್ಟೇ. ಶಾಸಕರಿಂದ ಸಿಎಂ ಆಯ್ಕೆ ಅಲ್ಲ, ಹೈಕಮಾಂಡ್ ಮಾಡಬೇಕು ಅಂತ ಕೂಡ ಮೋಟಮ್ಮ ಕೂಡ ಹೇಳ್ತಾ ಇದ್ರು. ಡಿನ್ನರ್ ಮೀಟಿಂಗ್ ನ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ನಯನಾ ಮೋಟಮ್ಮ. ಡಿಕೆ ಸಿಎಂ ಆಗಬೇಕು, ಚರ್ಚೆ ಆಗಿರೋದು ನಿಜ. ಎಲ್ಲಾ ಎಂಎಲ್ಎಗಳು ಕೂಡ ಸೇರಿದ್ವಿ, ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳ್ತಿದ್ದಾರೆ. ಬರ್ತ್ಡೇನೇ ವಿಶೇಷ ಅಪ್ಪ. ಬರ್ತ್ಡೇ ಬಾಲಕೃಷ್ಣ ಸರ್ದು ಬರ್ತ್ಡೇ ನಾಳೆ ಇದೆ. ಅವರು ಔಟ್ ಆಫ್ ಸ್ಟೇಷನ್ ಹೋಗ್ತೀನಿ ಅಂತ ನಮ್ಮನ್ನೆಲ್ಲ ಹಿಂದಿನ ದಿವಸನೇ ಕರೆದಿದ್ರು ಬರ್ತ್ಡೇಗೆ, ಬರ್ತ್ಡೇ ಸೆಲೆಬ್ರೇಷನ್. ಬೇರೆ ರಾಜಕೀಯ ಚರ್ಚೆ ಏನಿಲ್ಲ ಮೇಡಮ್, ಯಾಕಂದ್ರೆ ಬಾಲಕೃಷ್ಣ ಅವರು ಹೇಳಿದ ಗೊಂದಲ ಇದೆ, ಗೊಂದಲ ಬೇಗ ಕ್ಲಿಯರ್ ಆಗಬೇಕು ಅಂತ ಹೇಳ್ತಿದ್ರು. ಅಲ್ಲ, ಎಲ್ಲ ಎಂಎಲ್ಎಗಳು ಸೇರಿದ್ರು, ಸೊ ರಾಜಕೀಯ ಚರ್ಚೆ ಸಾಮಾನ್ಯವಾಗಿ ಆಗೇ ಆಗುತ್ತಲ್ಲ. ಅಲ್ಲ, ಅವ್ರು ಹೇಳಿದ್ದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಆದಾಗಿ ಎಲ್ಲರೂ ಕೂಡ ಒಂದು ಗೊಂದಲ ಇರೋದು ನಿಜ, ನಮ್ಮಲ್ಲಿ ಕ್ಲಿಯರ್ ಆಗ್ಬಿಟ್ರೆ ಒಂದು ಅನುಕೂಲ ಆಗುತ್ತೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಅಂತ. ಎಲ್ಲ ರೀತಿ ಚರ್ಚೆ ಮಾಡಿದ್ರು, ಬರೀ ಗೊಂದಲದ ಬಗ್ಗೆ ಅಲ್ಲ, ಬಜೆಟ್ ಬಗ್ಗೆನೂ ಚರ್ಚೆ ಮಾಡಿದ್ವು, ನಮ್ಮ ಕ್ಷೇತ್ರಗಳ ಬಗ್ಗೆನೂ ಚರ್ಚೆ ಮಾಡಿದ್ವು, ರಾಜಕೀಯ ವರ್ತಮಾನಗಳ ಬಗ್ಗೆನೂ ಚರ್ಚೆ ಮಾಡಿದ್ವು. ಬರ್ತ್ಡೇನೇ ವಿಶೇಷ ಅಪ್ಪ. ಬರ್ತ್ಡೇ ಬಾಲಕೃಷ್ಣ ಸರ್ದು ಬರ್ತ್ಡೇ ನಾಳೆ ಇದೆ. ಅವರು ಔಟ್ ಆಫ್ ಸ್ಟೇಷನ್ ಹೋಗ್ತೀನಿ ಅಂತ ನಮ್ಮನ್ನೆಲ್ಲ ಹಿಂದಿನ ದಿವಸನೇ ಕರೆದಿದ್ರು ಬರ್ತ್ಡೇಗೆ, ಬರ್ತ್ಡೇ ಸೆಲೆಬ್ರೇಷನ್. ಬೇರೆ ರಾಜಕೀಯ ಚರ್ಚೆ ಏನಿಲ್ಲ ಮೇಡಮ್, ಯಾಕಂದ್ರೆ ಬಾಲಕೃಷ್ಣ ಅವರು ಹೇಳಿದ ಗೊಂದಲ ಇದೆ, ಗೊಂದಲ ಬೇಗ ಕ್ಲಿಯರ್ ಆಗಬೇಕು ಅಂತ ಹೇಳ್ತಿದ್ರು. ಅಲ್ಲ, ಎಲ್ಲ ಎಂಎಲ್ಎಗಳು ಸೇರಿದ್ರು, ಸೊ ರಾಜಕೀಯ ಚರ್ಚೆ ಸಾಮಾನ್ಯವಾಗಿ ಆಗೇ ಆಗುತ್ತಲ್ಲ. ಅಲ್ಲ, ಅವ್ರು ಹೇಳಿದ್ದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಆದಾಗಿ ಎಲ್ಲರೂ ಕೂಡ ಒಂದು ಗೊಂದಲ ಇರೋದು ನಿಜ, ನಮ್ಮಲ್ಲಿ ಕ್ಲಿಯರ್ ಆಗ್ಬಿಟ್ರೆ ಒಂದು ಅನುಕೂಲ ಆಗುತ್ತೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಅಂತ. ಎಲ್ಲ ರೀತಿ ಚರ್ಚೆ ಮಾಡಿದ್ರು, ಬರೀ ಗೊಂದಲದ ಬಗ್ಗೆ ಅಲ್ಲ, ಬಜೆಟ್ ಬಗ್ಗೆನೂ ಚರ್ಚೆ ಮಾಡಿದ್ವು, ನಮ್ಮ ಕ್ಷೇತ್ರಗಳ ಬಗ್ಗೆನೂ ಚರ್ಚೆ ಮಾಡಿದ್ವು, ರಾಜಕೀಯ ವರ್ತಮಾನಗಳ ಬಗ್ಗೆನೂ ಚರ್ಚೆ ಮಾಡಿದ್ವು. ಬರ್ತ್ಡೇನೇ ವಿಶೇಷ ಅಪ್ಪ. ಬರ್ತ್ಡೇ ಬಾಲಕೃಷ್ಣ